ಒಂದು ಅಭಿಯಾನವನ್ನ ಮಾಡಿದ್ರು ಕೂಡ ಜನರ ಅಭಿಪ್ರಾಯ ಇಲ್ಲದೆ ನಾವು ಯಾವುದೇ ಸ್ಟೋರಿಯನ್ನ ಮುಂದಕ್ಕೆ ತಗೊಂಡು ಹೋಗಲ್ಲ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ, ಇದು ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನ ಮಾಡಿ ಆಗಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ, ನಮ್ಮೂರಿನ ಕೆರೆಗಳನ್ನು ಉಳಿಸಬೇಕಿದೆ. ಇವತ್ತು ಕೆರೆಗಳಿದ್ರೇನೆ ಎಲ್ಲವೂ ಕೂಡ. ಸರ್ಕಾರಕ್ಕೆ ನಿಮ್ಮ ಸಲಹೆಗಳೇನು, ನಿಮ್ಮ ಪ್ರಶ್ನೆಗಳೇನು, ನಿಮ್ಮ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದಕ್ಕೆ ನಿಮ್ಮ 2 ಲೈನ್ಗಳಲ್ಲಿ ಮೆಸೇಜ್ ಮಾಡಿ ಹೇಳಬಹುದು. ಆಮೇಲೆ ಎಕ್ಸ್ ನಲ್ಲೂ ಕೂಡ, ಎಕ್ಸ್ ಖಾತೆಯಲ್ಲೂ ಕೂಡ ಅದರ ಲಿಂಕ್ ಕೂಡ ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಜೊತೆಗೆ ಕಾಲಿಂಗ್ ನಂಬರ್ ಕೂಡ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ನೀವು ಅಲ್ಲಿ ಕೂಡ ಫೋನ್ ಮಾಡಿ ನಿಮ್ಮೂರ ಕೆರೆಗಳ ಪುನಶ್ಚೇತನ ಆಗಬೇಕಿದೆ, ಈ ಬಗ್ಗೆ ನೀವೇನ್ ಹೇಳ್ಬೋದು, ಎಲ್ಲೆಲ್ಲಿ ಯಾವ ಊರಲ್ಲಿ ಇನ್ನೂ ಕೂಡ ಕೆರೆ ಹೂಳೆತ್ತಿಲ್ಲ, ಕೆರೆ ಅಭಿವೃದ್ಧಿ ಆಗದೆ ಹಂಗೆ ಉಳ್ಕೊಂಡಿದ್ಯಾ, ಅದು ನಗರ ಪ್ರದೇಶ ಆಗಿರಬಹುದು ಅಥವಾ ಹಳ್ಳಿಗಳಾಗಿರಬಹುದು ಅಥವಾ ನಗರ ಪ್ರದೇಶಗಳಲ್ಲಿ ಅದನ್ನ ಮುಚ್ಚಿ ಯಾರಾದ್ರೂ ಕಟ್ಟಡಗಳನ್ನ ಕಟ್ಕೊಳ್ತಾ ಇದ್ದಾರಾ, ಇವೆಲ್ಲವನ್ನೂ ಕೂಡ ನೀವು ನೋಡಬಹುದು. ಬನ್ನಿ, ನಮ್ಮ ಕೊಲೀಗ್ ಮಾತನಾಡಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಅವರು ಸ್ವಲ್ಪ ಜನ ಅಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ ಗ್ರಾಮಸ್ಥರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆ ಕೆರೆಗಳ ಹೂಳೆತ್ತೋದ್ರಲ್ಲಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅದರ ಪ್ರಾಮಿನೆನ್ಸ್ ಗೊತ್ತಾಗಿದೆ. ಏನಿದ್ರ ಪ್ರಾಮಿನೆನ್ಸ್, ಏನಿದ್ರ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಾಗಿದೆ. ಏನೇನ್ ಮಾತಾಡಿದ್ದಾರೆ, ಜನ ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ರೂಪಾಚಂದ್ರು ಏನೇನ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡಿ. ವೀಕ್ಷಕರ, ಯಾವುದೇ ಕೆಲಸ ಆಗಬೇಕು ಅಂದ್ರೂ ಕೂಡ ಒಂದು ಮಾರ್ಗದರ್ಶಕರು ಹಾಗೆ ಒಂದು ಮಾರ್ಗದರ್ಶನ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳಲಾಗುತ್ತೆ. ಸದ್ಯದ ಮಟ್ಟಿಗೆ ಈ ಒಂದು ತಾಲೂಕಿನಲ್ಲಿ ಕೆರೆಗಳ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾರ್ಗದರ್ಶನವನ್ನ ನೀಡಿ ನಮ್ಮ ಜಲಮೂಲವನ್ನ, ನಮ್ಮ ಜೀವಮೂಲವನ್ನ ಉಳಿಸಿಕೊಳ್ಳೋದಕ್ಕೆ ಮಾರ್ಗದರ್ಶಕರಾಗಿದ್ದಂಥವರು ಇವರೇ ಎನ್ನುವ ಮುಖಾಂತರವಾಗಿ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಒಳ್ಳೆಯ ಮಾತುಗಳನ್ನಾಡಿದ್ರು. ಸೊ ವರಪ್ರಸಾದ್ ರೆಡ್ಡಿ ಅವರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ನೋಡಿ, ಪ್ರಮುಖವಾಗಿ ಒಂದು ಜಲಮೂಲವನ್ನ, ಜೀವಜಲವನ್ನ ಉಳಿಸಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾರ್ಗದರ್ಶಕರಾಗಿ ನಿಂತಿದ್ದೀರಾ, ಏನ್ ಹೇಳ್ತೀರಾ ಸರ್? ಮೇಡಮ್, ಮಾರ್ಗದರ್ಶಕರು ಅನ್ನೋದಕ್ಕಿಂತ ನಾನು ಐ ಥಿಂಕ್ ಈ ಊರಿನ ಒಬ್ಬ ಜವಾಬ್ದಾರಿ ನಾಗರಿಕ ಅಂತ ನಾನು ಭಾವಿಸ್ತೇನೆ. ತಿರ್ಗಾ ನಮ್ಮ ಊರಿನಲ್ಲಿ ನಾನು ಹುಟ್ಟದಾಗಿಂದ ನೋಡಿದ್ವಿ, ಲೈಕ್ ನೀರಿನ ಬವಣೆ ಏನು ಅಂತ ನೋಡಿದ್ವಿ ನಾವು. ಅಂಡ್ ನಾನು ಹೇಳ್ತಾ ಇದ್ದೆ, 70 ವರ್ಷಗಳ ದತ್ತಾಂಶ ನೋಡಿದ್ದೆ, ಅದರಲ್ಲಿ ಮಳೆನ ಒಂದು ದತ್ತಾಂಶ ನೋಡಿದ್ದೆ. ಅದೇ ಸುಮಾರು 600-650 mm ರೈನ್ಫಾಲ್ ಆಗ್ತಾನೆ ಇದೆ. ಆ ನೀರನ್ನ ನಾವು ಯಾಕೆ ಯಾಕಂದ್ರೆ ನಾನು ಕೃಷಿ ಪದವೀಧರ, ಆ ಕೃಷಿ ಪದವೀಧರದಲ್ಲಿ ನಾವು ಮಣ್ಣು ಮತ್ತು ನೀರಿನ ನಿರ್ವಹಣೆ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ. ಸೊ ಅಧ್ಯಯನದ ಜೊತೆಗೆ ನಾನು ಇಲ್ಲಿ ಏನು ಹುಡುಗನಾಗಿಂದ ನೋಡಿದ್ದೆ, ನಾವು ಓದಿದ್ದು ಸಹ ಬಿಜಾಪುರಲ್ಲಿ, ಕೃಷಿ ಮಹಾವಿದ್ಯಾಲಯ, ಅಲ್ಲೂ ಬರಪೀಡಿತ ಪ್ರದೇಶ. ಇವಾಗ ಅಫ್ಕೋರ್ಸ್ ಇವಾಗ ತುಂಬಾ ಚೆನ್ನಾಗಿದೆ ಬಿಡಿ. ಸೊ ಇಲ್ಲಿ ನಮ್ಗೆ ನೀರಿನ ಒಂದು ನಿರ್ವಹಣೆ ಬಗ್ಗೆ ಗೊತ್ತಿತ್ತು ನಮ್ಗೆ. ಸೊ ನಾವೆಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ನಾವು ಒಂದು ನಿರ್ಧಾರ ಮಾಡಿಕೊಂಡು ಮಾರ್ಗದರ್ಶಕರದಕ್ಕಿಂತ ತಂಡದ ಸದಸ್ಯನಾಗಿ ನಮ್ಮ ಜ್ಞಾನಾರ್ಜನ ಏನಾಗುತ್ತೆ, ನಾವು ಥಿಯರಿ ಓದಿರ್ತೀವಿ, ಅಫ್ಕೋರ್ಸ್ ಪ್ರಾಕ್ಟಿಕಲ್ ಐಡಿಯಾನು ಇರುತ್ತೆ, ಆದ್ರೂ ಸಹ ಇವರೆಲ್ಲಾನು ಸಹ ಲೋಕಲ್ ಸಮುದಾಯಕ್ಕೆ ಸಂಬಂಧಪಟ್ಟವರು. ಸೊ ಅವರ ಒಂದು ನಾಲೆಡ್ಜ್, ಅವ್ರ ಜ್ಞಾನ, ನಮ್ಮ ಜ್ಞಾನ ಎಲ್ಲ ಸೇರ್ಕೊಂಡು ಅಂಡ್ ನಮ್ದು ಸಂಕಲ್ಪ ದೇಶ ಅಷ್ಟೇ. ಅಂಡ್ ಗಂಗಾ ತಾಯಿ ನಾವು ಸೇವೆ ಮಾಡಬೇಕು ನಮ್ಮೂರಿಗೆ ಒಂದು. ಅಂದ್ರೆ ನಮ್ಗೇನಪ್ಪ ಅಂದ್ರೆ ಈ ಶಾಶ್ವತ ನೀರು ಅನ್ನೋದು ಬಹಳ ಆಸೆ ಇಟ್ಕೊಂಡಿದೀವಿ. ನೋಡೋಣ ಅದೇನಾಗುತ್ತೋ, ಅದು ಬೇರೆ ವಿಚಾರ. ಬಿದ್ದಂತ ಮಳೆನ ನಾವು ಉಳಿಸ್ಕೋಬೇಕು, ಸಂರಕ್ಷಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡಿದ್ವಿ. ಆ ತಾಯಿ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸರ್, ಈಗ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಅದು ಸಂಪೂರ್ಣವಾಗುತ್ತಾ ಅಥವಾ ಫೇಲ್ಯೂರ್ ಆಗುತ್ತೋ ಅನ್ನೋ ವಿಚಾರವಾಗಿ ಒಂದಷ್ಟು ಗೊಂದಲ ಇರುತ್ತೆ. ಅದರಲ್ಲೂ ಕೂಡ ನೀವು ಯಾವುದೇ ಸರ್ಕಾರದ ಅಪೇಕ್ಷೆ ಇಲ್ಲದೆ ಸಾರ್ವಜನಿಕರಿಂದ ಹಣ ಕಲೆಕ್ಟ್ ಮಾಡೋದಂದ್ರೆ ಸಾರ್ವಜನಿಕರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋ ವಿಚಾರವಾಗಿ ಥಿಂಕ್ ಮಾಡಿದ್ರಾ? ಮೇಡಮ್, ಖಂಡಿತ. ನಾವು ಸಮುದಾಯ ಶಕ್ತಿ ಹಲವಾರು ಶಕ್ತಿನಲ್ಲಿ ಪ್ರೂವ್ ಆಗಿದೆ. ಸಮುದಾಯ ಕೈ ಜೋಡಿಸಿದ್ರೆ ಮಾತ್ರ ಯಾವುದೇ ಸಾಮೂಹಿಕ ಒಂದು ಆಸ್ತಿನ ಸೃಜಿಸಬಹುದು. ನಿರ್ವಹಣೆನೂ ಸಹ ಅಷ್ಟೇ ಯಶಸ್ವಿಯಾಗುತ್ತೆ. ಮತ್ತು ಸಸ್ಟೈನಬಿಲಿಟಿ ಅಂತ ನಿರಂತರತೆ, ಅದನ್ನ ನಾವು ಸಮುದಾಯದ ಸಹಕಾರದೊಂದಿಗೆ ಮಾತ್ರ ಸಾಧ್ಯ. ನಾನು ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರದ ಇತಿಮಿತಿಗಳನ್ನು ತಿಳ್ಕೊಂಡಿದ್ದೀನಿ. ಈ ಒಂದು ವಿಚಾರದಲ್ಲಿ ನಾನು ಅನಿಸ್ತಾ ಇತ್ತು, ಇದು ಸಮುದಾಯ ಆಸ್ತಿ ಆಗಿರೋದ್ರಿಂದ ಸಮುದಾಯದ ಸಹಾಯ ಪಡ್ಕೊಂಡು ಸರ್ಕಾರಕ್ಕೆ ಹೊರೆ ಆಗದ ರೀತಿಯಲ್ಲಿ ಸರ್ಕಾರ ನಾನಾ ರೀತಿ ಕೆಲಸಗಳು ಮಾಡ್ತಾ ಇರುತ್ತೆ. ಸೊ ಇದು ಸಮುದಾಯದ ಒಂದು ನೇತೃತ್ವದಲ್ಲಿ ಮಾಡ್ಬೇಕನ್ನೋ ನಿರ್ಧಾರ ಮಾಡಿದ್ವಿ. ಹೊಸ ಮಾದರಿನ ಮಾಡ್ಬೇಕಂತ ನಾವು ಒಂದು ಸಂಕಲ್ಪ ತಗೊಂಡು ಮುದುಗಾನಕುಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಯಶಸ್ವಿ ಆದ್ವಿ. ಸೊ ಎಲ್ಲಾ ಕಡೆನೂ ಸಹ ಇವಾಗ ನೋಡಿ 16ನೇ ಕೆರೆ ನಡೀತಾ ಇದೆ. 15ನೇದು ಎಲ್ಲೋಡಲ್ಲಿ ನಡೀತಾ ಇದೆ, ಎಲ್ಲೋಡು ಗುಡಬಂಡೆ ತಾಲೂಕು ಎಲ್ಲೋಡಲ್ಲಿ ನಡೀತಾ ಇದೆ. 16ನೇದು ಪೋತೇನಹಳ್ಳಿ ತೊಂಡೆಬಾವಿ ಹೋಬಳಿಯಲ್ಲಿ ಪೋತೇನಹಳ್ಳಿಯಲ್ಲಿ ನಡೀತಾ ಇದೆ. ಇನ್ನೊಂದು ಬಂದಾರ್ನಹಳ್ಳಿ ನಗರಗಿರಿ ಹೋಬಳಿ. ಸೊ ಇದು ಸಂಪೂರ್ಣ ಸಮುದಾಯ ಸಹಕಾರದಿಂದ, ಸಮುದಾಯ ಒಂದು ಪಾಲುದಾರಿಕೆಯಿಂದ ಮಾಡ್ತಾ ಇದ್ದೀವಿ ಮೇಡಮ್. ಸೊ ಒಂದು ಅಭಿಯಾನವನ್ನ ಮಾಡಿದ್ರು ಕೂಡ ಜನರ ಅಭಿಪ್ರಾಯ ಇಲ್ಲದೆ ನಾವು ಯಾವುದೇ ಸ್ಟೋರಿಯನ್ನ ಮುಂದಕ್ಕೆ ತಗೊಂಡು ಹೋಗಲ್ಲ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ, ಇದು ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನ ಮಾಡಿ ಆಗಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ, ನಮ್ಮೂರಿನ ಕೆರೆಗಳನ್ನು ಉಳಿಸಬೇಕಿದೆ. ಇವತ್ತು ಕೆರೆಗಳಿದ್ರೇನೆ ಎಲ್ಲವೂ ಕೂಡ.
ಸರ್ಕಾರಕ್ಕೆ ನಿಮ್ಮ ಸಲಹೆಗಳೇನು, ನಿಮ್ಮ ಪ್ರಶ್ನೆಗಳೇನು, ನಿಮ್ಮ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದಕ್ಕೆ ನಿಮ್ಮ 2 ಲೈನ್ಗಳಲ್ಲಿ ಮೆಸೇಜ್ ಮಾಡಿ ಹೇಳಬಹುದು. ಆಮೇಲೆ ಎಕ್ಸ್ ನಲ್ಲೂ ಕೂಡ, ಎಕ್ಸ್ ಖಾತೆಯಲ್ಲೂ ಕೂಡ ಅದರ ಲಿಂಕ್ ಕೂಡ ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಜೊತೆಗೆ ಕಾಲಿಂಗ್ ನಂಬರ್ ಕೂಡ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ನೀವು ಅಲ್ಲಿ ಕೂಡ ಫೋನ್ ಮಾಡಿ ನಿಮ್ಮೂರ ಕೆರೆಗಳ ಪುನಶ್ಚೇತನ ಆಗಬೇಕಿದೆ, ಈ ಬಗ್ಗೆ ನೀವೇನ್ ಹೇಳ್ಬೋದು, ಎಲ್ಲೆಲ್ಲಿ ಯಾವ ಊರಲ್ಲಿ ಇನ್ನೂ ಕೂಡ ಕೆರೆ ಹೂಳೆತ್ತಿಲ್ಲ, ಕೆರೆ ಅಭಿವೃದ್ಧಿ ಆಗದೆ ಹಂಗೆ ಉಳ್ಕೊಂಡಿದ್ಯಾ, ಅದು ನಗರ ಪ್ರದೇಶ ಆಗಿರಬಹುದು ಅಥವಾ ಹಳ್ಳಿಗಳಾಗಿರಬಹುದು ಅಥವಾ ನಗರ ಪ್ರದೇಶಗಳಲ್ಲಿ ಅದನ್ನ ಮುಚ್ಚಿ ಯಾರಾದ್ರೂ ಕಟ್ಟಡಗಳನ್ನ ಕಟ್ಕೊಳ್ತಾ ಇದ್ದಾರಾ, ಇವೆಲ್ಲವನ್ನು ಕೂಡ ನೀವು ನೋಡಬಹುದು. ಬನ್ನಿ, ನಮ್ಮ ಕೊಲೀಗ್ ಮಾತನಾಡಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಅವರು ಸ್ವಲ್ಪ ಜನ ಅಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ ಗ್ರಾಮಸ್ಥರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆ ಕೆರೆಗಳ ಹೂಳೆತ್ತೋದ್ರಲ್ಲಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅದರ ಪ್ರಾಮಿನೆನ್ಸ್ ಗೊತ್ತಾಗಿದೆ, ಏನಿದ್ರ ಪ್ರಾಮಿನೆನ್ಸ್, ಏನಿದ್ರ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಾಗಿದೆ. ಏನೇನ್ ಮಾತಾಡಿದ್ದಾರೆ, ಜನ ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ರೂಪಾಚಂದ್ರು ಏನೇನ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡಿ. ವೀಕ್ಷಕರ, ಯಾವುದೇ ಕೆಲಸ ಆಗಬೇಕು ಅಂದ್ರೂ ಕೂಡ ಒಂದು ಮಾರ್ಗದರ್ಶಕರು ಹಾಗೆ ಒಂದು ಮಾರ್ಗದರ್ಶನ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳಲಾಗುತ್ತೆ. ಸದ್ಯದ ಮಟ್ಟಿಗೆ ಈ ಒಂದು ತಾಲೂಕಿನಲ್ಲಿ ಕೆರೆಗಳ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾರ್ಗದರ್ಶನವನ್ನ ನೀಡಿ ನಮ್ಮ ಜಲಮೂಲವನ್ನ, ನಮ್ಮ ಜೀವಮೂಲವನ್ನ ಉಳಿಸಿಕೊಳ್ಳೋದಕ್ಕೆ ಮಾರ್ಗದರ್ಶಕರಾಗಿ ನಿಂತವರು ಇವರೇ ಎನ್ನುವ ಮುಖಾಂತರವಾಗಿ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಒಳ್ಳೆಯ ಮಾತುಗಳನ್ನಾಡಿದ್ರು. ಸೊ ವರಪ್ರಸಾದ್ ರೆಡ್ಡಿ ಅವರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ನೋಡಿ, ಪ್ರಮುಖವಾಗಿ ಒಂದು ಜಲಮೂಲವನ್ನ, ಜೀವಜಲವನ್ನ ಉಳಿಸಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾರ್ಗದರ್ಶಕರಾಗಿ ನಿಂತಿದ್ದೀರಾ, ಏನ್ ಹೇಳ್ತೀರಾ ಸರ್? ಮೇಡಮ್, ಮಾರ್ಗದರ್ಶಕರು ಅನ್ನೋದಕ್ಕಿಂತ ನಾನು ಐ ಥಿಂಕ್ ಈ ಊರಿನ ಒಬ್ಬ ಜವಾಬ್ದಾರಿ ನಾಗರಿಕ ಅಂತ ನಾನು ಭಾವಿಸ್ತೇನೆ. ತಿರ್ಗಾ ನಮ್ಮ ಊರಿನಲ್ಲಿ ನಾನು ಹುಟ್ಟದಾಗಿಂದ ನೋಡಿದ್ವಿ, ಲೈಕ್ ನೀರಿನ ಬವಣೆ ಏನು ಅಂತ ನೋಡಿದ್ವಿ ನಾವು. ಅಂಡ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, 70 ವರ್ಷಗಳ ದತ್ತಾಂಶ ನೋಡಿದ್ದೆ, ಅದರಲ್ಲಿ ಮಳೆನ ಒಂದು ದತ್ತಾಂಶ ನೋಡಿದ್ದೆ. ಅದು ಸುಮಾರು 600-650 mm ರೈನ್ಫಾಲ್ ಆಗ್ತಾನೆ ಇದೆ. ಆ ನೀರನ್ನ ನಾವು ಯಾಕೆ ಯಾಕಂದ್ರೆ ನಾನು ಕೃಷಿ ಪದವೀಧರ, ಆ ಕೃಷಿ ಪದವೀಧರದಲ್ಲಿ ನಾವು ಮಣ್ಣು ಮತ್ತು ನೀರಿನ ನಿರ್ವಹಣೆ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ. ಸೊ ಅಧ್ಯಯನದ ಜೊತೆಗೆ ನಾನು ಇಲ್ಲಿ ಏನು ಹುಡುಗನಾಗಿಂದ ನೋಡಿದ್ದೆ, ನಾವು ಓದಿದ್ದು ಸಹ ಬಿಜಾಪುರಲ್ಲಿ, ಕೃಷಿ ಮಹಾವಿದ್ಯಾಲಯ, ಅಲ್ಲೂ ಬರಪೀಡಿತ ಪ್ರದೇಶ. ಇವಾಗ ಅಫ್ಕೋರ್ಸ್ ಇವಾಗ ತುಂಬಾ ಚೆನ್ನಾಗಿದೆ ಬಿಡಿ. ಸೊ ಇಲ್ಲಿ ನಮ್ಗೆ ನೀರಿನ ಒಂದು ನಿರ್ವಹಣೆ ಬಗ್ಗೆ ಗೊತ್ತಿತ್ತು ನಮ್ಗೆ. ಸೊ ನಾವೆಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ನಾವು ಒಂದು ನಿರ್ಧಾರ ಮಾಡಿಕೊಂಡು ಮಾರ್ಗದರ್ಶಕರದಕ್ಕಿಂತ ಒಂದು ತಂಡದ ಸದಸ್ಯನಾಗಿ ನಮ್ಮ ಜ್ಞಾನಾರ್ಜನ, ಏನಾಗುತ್ತೆ, ನಾವು ಥಿಯರಿ ಓದಿರ್ತೀವಿ, ಅಫ್ಕೋರ್ಸ್ ಪ್ರಾಕ್ಟಿಕಲ್ ಐಡಿಯಾನು ಇರುತ್ತೆ, ಆದ್ರೂ ಸಹ ಇವರೆಲ್ಲಾನು ಸಹ ಲೋಕಲ್ ಸಮುದಾಯಕ್ಕೆ ಸಂಬಂಧಪಟ್ಟವರು. ಸೊ ಅವರ ಒಂದು ನಾಲೆಡ್ಜ್, ಅವ್ರ ಜ್ಞಾನ, ನಮ್ಮ ಜ್ಞಾನ ಎಲ್ಲ ಸೇರ್ಕೊಂಡು ಅಂಡ್ ನಮ್ದು ಸಂಕಲ್ಪ ದೇಶ ಅಷ್ಟೇ. ಅಂಡ್ ಗಂಗಾ ತಾಯಿ ನಾವು ಸೇವೆ ಮಾಡಬೇಕು ನಮ್ಮೂರಿಗೆ ಒಂದು. ಅಂದ್ರೆ ನಮ್ಗೇನಪ್ಪ ಅಂದ್ರೆ ಈ ಶಾಶ್ವತ ನೀರು ಅನ್ನೋದು ಬಹಳ ಆಸೆ ಇಟ್ಕೊಂಡಿದೀವಿ, ನೋಡೋಣ ಅದೇನಾಗುತ್ತೋ ಅದು ಬೇರೆ ವಿಚಾರ. ಬಿದ್ದಂತ ಮಳೆನ ನಾವು ಉಳಿಸ್ಕೋಬೇಕು, ಸಂರಕ್ಷಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡಿದ್ವಿ. ಆ ತಾಯಿ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸರ್, ಈಗ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಅದು ಸಂಪೂರ್ಣವಾಗುತ್ತಾ ಅಥವಾ ಫೇಲ್ಯೂರ್ ಆಗುತ್ತೋ ಅನ್ನೋ ವಿಚಾರವಾಗಿ ಒಂದಷ್ಟು ಗೊಂದಲ ಇರುತ್ತೆ. ಅದರಲ್ಲೂ ಕೂಡ ನೀವು ಯಾವುದೇ ಸರ್ಕಾರದ ಅಪೇಕ್ಷೆ ಇಲ್ಲದೆ ಸಾರ್ವಜನಿಕರಿಂದ ಹಣ ಕಲೆಕ್ಟ್ ಮಾಡೋದಂದ್ರೆ ಸಾರ್ವಜನಿಕರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋ ವಿಚಾರವಾಗಿ ಥಿಂಕ್ ಮಾಡಿದ್ರಾ? ಮೇಡಮ್, ಖಂಡಿತ. ನಾವು ಸಮುದಾಯ ಶಕ್ತಿ ಹಲವಾರು ಶಕ್ತಿನಲ್ಲಿ ಪ್ರೂವ್ ಆಗಿದೆ. ಸಮುದಾಯ ಕೈ ಜೋಡಿಸಿದ್ರೆ ಮಾತ್ರ ಯಾವುದೇ ಸಾಮೂಹಿಕ ಒಂದು ಆಸ್ತಿಯನ್ನು ಸೃಜಿಸಬಹುದು, ನಿರ್ವಹಣೆನೂ ಸಹ ಅಷ್ಟೇ ಯಶಸ್ವಿಯಾಗುತ್ತೆ, ಮತ್ತು ಸಸ್ಟೈನಬಿಲಿಟಿ ಅಂತ ನಿರಂತರತೆ, ಅದನ್ನ ನಾವು ಸಮುದಾಯದ ಸಹಕಾರದೊಂದಿಗೆ ಮಾತ್ರ ಸಾಧ್ಯ. ನಾನು ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರದ ಇತಿಮಿತಿಗಳನ್ನು ತಿಳ್ಕೊಂಡಿದ್ದೀನಿ. ಈ ಒಂದು ವಿಚಾರದಲ್ಲಿ ನಂಗೆ ಅನಿಸ್ತಾ ಇತ್ತು, ಇದು ಸಮುದಾಯ ಆಸ್ತಿ ಆಗಿರೋದ್ರಿಂದ ಸಮುದಾಯದ ಸಹಾಯ ಪಡ್ಕೊಂಡು ಸರ್ಕಾರಕ್ಕೆ ಹೊರೆ ಆಗದ ರೀತಿಯಲ್ಲಿ ಸರ್ಕಾರ ನಾನಾ ರೀತಿ ಕೆಲಸಗಳು ಮಾಡ್ತಾ ಇರುತ್ತೆ. ಸೊ ಇದು ಸಮುದಾಯದ ಒಂದು ನೇತೃತ್ವದಲ್ಲಿ ಮಾಡ್ಬೇಕನ್ನೋ ನಿರ್ಧಾರ ಮಾಡಿದ್ವಿ. ಹೊಸ ಮಾದರಿನ ಮಾಡ್ಬೇಕಂತ ನಾವು ಒಂದು ಸಂಕಲ್ಪ ತಗೊಂಡು ಮುದುಗಾನಕುಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಯಶಸ್ವಿ ಆದ್ವಿ. ಸೊ ಎಲ್ಲಾ ಕಡೆನೂ ಸಹ ನೋಡಿ 16ನೇ ಕೆರೆ ನಡೀತಾ ಇದೆ, 15ನೇದು ಎಲ್ಲೋಡಲ್ಲಿ ನಡೀತಾ ಇದೆ, ಗುಡಬಂಡೆ ತಾಲೂಕು ಎಲ್ಲೋಡಲ್ಲಿ ನಡೀತಾ ಇದೆ, 16ನೇದು ಪೋತೇನಹಳ್ಳಿ ತೊಂಡೆಬಾವಿ ಹೋಬಳಿಯಲ್ಲಿ ಪೋತೇನಹಳ್ಳಿ ನಡೀತಾ ಇದೆ, ಇನ್ನೊಂದು ಬಂದಾರ್ನಹಳ್ಳಿ ನಗರಗಿರಿ ಹೋಬಳಿ. ಸೊ ಇದು ಸಂಪೂರ್ಣ ಸಮುದಾಯ ಸಹಕಾರದಿಂದ, ಸಮುದಾಯ ಒಂದು ಪಾಲುದಾರಿಕೆಯಿಂದ ಮಾಡ್ತಾ ಇದ್ದೀವಿ ಮೇಡಮ್.